ಒಂದು ಪವಿತ್ರವಾದಂತಹ ದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಹಿಂದೆ ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡಿತು. ಅವತ್ತು ಕೂಡ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ, ಬುದ್ಧ ಬಸವನ್ನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೆ ಏರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ. ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ, ನಗರಸಭೆ 25-30 ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನು ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು, ನನಗಲ್ಲ, ನಮ್ಮ ಶಾಸಕರಿಗಲ್ಲ, ನಿಮ್ಮ ಬದುಕಿಗೆ, ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ, ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಚ್.ಎಂ. ರೇವಣ್ಣವರಿದ್ದಾರೆ, ಸಿಎಂ ಲಿಂಗಪ್ಪನವರಿದ್ದಾರೆ, ನರೇಂದ್ರ ಸ್ವಾಮಿಯವರಿದ್ದಾರೆ, ಬಾಲಕೃಷ್ಣರವರಿದ್ದಾರೆ, ಇಕ್ಬಾಲ್ ಇದ್ದಾರೆ, ರವಿಯವರಿದ್ದಾರೆ, ನಮ್ಮ ರಾಜು ಇದ್ದಾರೆ, ಅಶ್ವಥ್ ಇದ್ದಾರೆ, ದ್ವಾರಕನಾಥ್ ಅವರಿದ್ದಾರೆ, ವಿಜಯದೇವರಿದ್ದಾರೆ, ಚೇತನ್, ನಟರಾಜು, ನಮ್ಮ ಹಾಸನ್ ರಘು, ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಹೊತ್ತಿನಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು 7 ಹಾಡನ್ನು ಆಡಿ ಬಹಳ ಸಂತೋಷವನ್ನ ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ. ಶಶಿಯವರ್ಕಿನ್ನ ಅವ್ರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು, ನಮ್ಮ ರಾಮನಗರದ ಮಕ್ಕಳು, ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು, ಕಲಾವಿದರು, ಒಳ್ಳೆ ಭರತನಾಟ್ಯದ ತಂಡ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಂಸ್ಕೃತಿಯ ನಾಡು, ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನು ಬರಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡಿಸಿದ್ದಾರೆ. ಅವರಿಗೆ, ಅವರ ಅಧ್ಯಾಪಕರೊಂದವರಿಗೆ, ನೃತ್ಯವನ್ನು ಕಲಿಸಿಕೊಟ್ಟಂತ ಎಲ್ಲ ನನ್ನ ತಂಡ, ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ. ನಾನು ಅವ್ರಿಗೆ ಹೇಳಿದ್ದೇನೆ, ಮುಂದೆ ಎಲೆಕ್ಷನ್ ನಡೆಯೋ ಅಷ್ಟೊತ್ತಿಗೆ 100 ಎಕರೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಬಡವರಿಗೆ ಇಲ್ಲಿ ಮೊದಲು ಸೈಟ್ ಕೊಡುವಂತ ಕೆಲಸ ಮೊದಲು ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಬಂದು ಮತ್ತೊಂದು ನಾನೊಂದು ಮೀಟಿಂಗ್ ಮಾಡಿ, ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಈಗಾಗಲೇ 1000 ಮನೆಗಳನ್ನ ಹಂಚುವಂತ ಕೆಲಸ ಮಾಡಿದ್ದೇವೆ. ಇಲ್ಲೂ ಕೂಡ ಈಗಾಗಲೇ ಅವರು, ಜಮೀರ್ ಅವರು ಇಬ್ಬರು ಮಾತಾಡಿಕೊಂಡು, ಜಮೀರ್ ಅಹಮದ್ ಖಾನ್ ಅವರು ಸುಮಾರು 40 ಕೋಟಿ ರೂಪಾಯಿ ಬರೀ ಸೈಟ್ ಅನ್ನ ತಯಾರು ಮಾಡಲಿಕ್ಕೆ ಹಣವನ್ನ ಮೀಸಲ ಕೂಡ ಇಟ್ಟಿದ್ದಾರೆ. ಅವರು ಇವತ್ತು ಬರಬೇಕಾಗಿತ್ತು, ಅವರು ಕೂಡ ಬರಲಿಲ್ಲ. ಸೊ ಆದ್ರೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸವನ್ನ ನಾವೀಗಾಗಲೇ ಆಲೋಚನೆಯನ್ನ ನಾವು ಮಾಡ್ಕೊಂಡು ಇದ್ದೇವೆ. ನಾನು ಬೆಂಗಳೂರು ಈ ರಾಮನಗರ ಜಿಲ್ಲೆ, ರಾಮನಗರ ಏನು ಬದಲಾವಣೆ ಆಗುವುದಿಲ್ಲ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರ್ತದೆ. ಆದ್ರೆ ಇದಕ್ಕೆ ಹೆಸರು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಾವೆಲ್ಲ ಕೆಲಸ ಮಾಡಿದಂತವರು. ಸೊ ಇಡೀ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟ ಇವತ್ತು ಬೆಂಗಳೂರು ನಗರವನ್ನ, ಬೆಂಗಳೂರು ಜಿಲ್ಲೆಯನ್ನ ನೋಡ್ತಾ ಇದೆ. ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ
ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ, ನಿಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ಈಗಾಗಲೇ ತಯಾರು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟೀಕೆ ಬೇಕಾದಷ್ಟು ಮಾಡ್ತಾರೆ, ಮಾಡ್ಕೊಳ್ಳಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಾವು ಮಾಡುವಂತ ಕೆಲಸ ಮಾತ್ರ ಉಳಿತದೆ. ಅದರಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರೋನು. ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಅದು ಬಿಟ್ಟರೆ ಇನ್ನೇನು ಕೇಳಲಿಕ್ಕೆ ನನಗಿಷ್ಟ ಇಲ್ಲ. ಹೆಂಗೇಂದ್ರೆ ನಮ್ಮ ಶಶಿಯವರು ನಿಮ್ಗೆಲ್ಲರೂ ಕೂಡ ಹೇಳಿದ್ರು, DK ಶಿವಕುಮಾರ್ ಬದುಕಿ ನಂಬಿಕೆ ಇದೆ ಅಂತೇಳಿ. ಇವತ್ತು ದೇವರು ಭಗವಂತ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತೇವೆ. ಆ ಕೆಲಸದ ಮೇಲೆ ವಿಶ್ವಾಸವನ್ನ ಇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಏನೇ ದೊಡ್ಡ ಸಮಸ್ಯೆ ಇರಲಿ, ನಿಮ್ಮ ಶಾಸಕರಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಇಡೀ ನಮ್ಮ MLC ರವಿ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಯೋಗೇಶ್ನ ಗೆಲ್ಲಿಸಿದ್ದೇವೆ. 4 ಜನ ಶಾಸಕರು ಇಲ್ಲಿಂದ ಬಿಟ್ಟು ಹೋದವ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನನಗೆ ವಿಶ್ವಾಸ ಇದೆ, ಮಾತು ಕೊಟ್ಟಿದ್ದೆ ನಾನು, 5 ಗ್ಯಾರಂಟಿಗಳನ್ನು ನಾನು ಕೊಡ್ತೇವೆ ಅಂತೇಳಿ. ಇದೇ ರಾಮನಗರದ ಬಂದು ಪ್ರತಿಯೊಂದು ಮನೆಗೂ ಹೋಗಿ, ಒಂದು ಹಳ್ಳಿಗೆ ಹೋಗಿ ಅಲ್ಲೇ ನಾನು ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಎಲ್ಲ ತಾಯಂದಿರುಗಳಿಗೆ ಹೇಳಿದೆ 5 ಗ್ಯಾರಂಟಿ. ಇವತ್ತು ರೇವಣ್ಣವರು ಇಲ್ಲಿ ಕೂತಿದ್ದಾರೆ, ಅವ್ರಿಗೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. 52,000 ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಎಲ್ಲ ತಾಯಂದಿರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಎಲ್ಲ ತಾಯಂದಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಯಾರು ಕೊಟ್ಟಿದ್ರಾ? ಇಲ್ಲ ಅಂದ್ರೆ ಯಾರು ದಳದವ್ರು ಯಾರು ಇದ್ದ ಕಾರ್ಯಕ್ರಮ ಕೊಟ್ಟಿದ್ರಾ? ಒಂದು ಸಣ್ಣ ಕಾರ್ಯಕ್ರಮ, ಹಿಂಗೆ ಒಂದು ಕುಟುಂಬಕ್ಕೆ ಏನಾದ್ರು ಅನುಕೂಲ ಆಗುವಂತದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ, ಬಡವರಿಗೆ ಸೈಟ್ ಕೊಡೋದಿರ್ಬೋದು, ಒಂದು ಮನೆ ಕೊಡೋದಿರ್ಬೋದು, ಉಳೋನ್ಗೆ ಭೂಮಿ ಕೊಡೋದಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಕೊಟ್ಟಂತ ಕಾರ್ಯಕ್ರಮ. ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವತ್ತು ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಬದ್ಧತೆಯನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅದು ನನ್ನ ಸರ್ಕಾರ ಅಲ್ಲ, ಇದು ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತು ಬಡತನ ಯಾವತ್ತೂ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಸಿರಿತನೂ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವೆಲ್ಲ ಮಾನವೀಯತೆ ಗುಣಗಳನ್ನ ಹೊಟ್ಕೊಂಡು, ಎಲ್ಲರನ್ನೂ ಕೂಡ ಒಟ್ಕೊಂಡು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಲ್ಲರೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಇತಿಹಾಸ ಪುಟಕ್ಕೆ ಸೇರ್ಬೇಕಾಗ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಈ ಜಿಲ್ಲೆಯ ಜನತೆ ಇವತ್ತು ಸಿಲ್ಕು ಮಿಲ್ಕು, ಇವತ್ತು ಚನ್ನಪಟ್ಟಣದ ಮಧ್ಯದಲ್ಲಿ, ರಾಮನಗರ ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ಕ್ ಇದನ್ನು ಮಿಲ್ಕ್ದು ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಇನ್ನೊಂದು ಸಿಲ್ಕ್ದು ಒಂದು ದೊಡ್ಡ, ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ಭಾರತದಲ್ಲೇ ನಮ್ಮ ರಾಮನಗರ ಸಿಲ್ಕ್ ಅಂದ್ರೆ ಬಹಳ ಪ್ರಮುಖವಾದ್ದು. ಇಲ್ಲಿ ರೈತರು ಇವತ್ತು ಇಷ್ಟು ಬೆಳ್ಕೊಂಡು ಬರ್ತಾ ಇದ್ದಾರೆ. ಹೈನುಗಾರಿಕೆ, ಸಿಲ್ಕು ಮತ್ತು ತರಕಾರಿಗೆ ಇವತ್ತು ದೊಡ್ಡಿದೆ. ಇವತ್ತು ಹಂಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾರು ಕೂಡ ಇದನ್ನ ಎಷ್ಟೇ ರಾಜಕೀಯ ಕುತಂತ್ರವನ್ನ ಮಾಡಿದ್ರು ಕೂಡ ಈ ಹೆಸರನ್ನ, ನಿಮ್ಗಿರುವಂತ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇರೆ ಈ ಸಂದರ್ಭದಲ್ಲಿ ಜೈಕಾರ ಹಾಕೋದು ಇಲ್ಲಿ ಮುಖ್ಯ ಅಲ್ಲ. ನಮ್ಮ ರಕ್ಷಣೆ ಮಾಡಿಕೊಂಡು ಇವತ್ತು ನಾವು ಏನು ಯೋಜನೆಯನ್ನ ಹಾಕೊಂಡಿದ್ದೇವೆ ಅದನ್ನ ಉಳಿಸ್ಕೊಂಡು ನಾವೆಲ್ಲ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ನಮ್ಮ ಕಾರ್ಪೊರೇಷನ್ ಅವರು, ನಮ್ಮ ಇದು CMC ಅವರು, ನಮ್ಮ ಶೇಷಾದ್ರಿ ಮತ್ತು ಅವರೆಲ್ಲ ಕೌನ್ಸಿಲರ್ ಎಲ್ಲ ಒಟ್ಟಾಗಿ ಸೇರಿ ನಮ್ಮ MLA ಅವರ ಸಹಕಾರದಿಂದ ಇವತ್ತು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವಿತ್ರವಾದಂತಹ ಕೆಲಸಕ್ಕೆ ತಾವೆಲ್ಲ ಹೆಜ್ಜೆ ಇಟ್ಟಿದ್ದೀರಿ, ಒಳ್ಳೇದಾಗ್ಲಿ. ನಾನು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನಮ್ಮ ಯುವಕರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದವನು ವಾಪಸ್ ಹೋಗ್ಬೋದು. ಇನ್ನ ಮೂರ್ನಾಲ್ಕು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಾಗಲಿಲ್ಲ 4 ಗಂಟೆಗೆ ಅಂತ ಹೇಳ್ಬಿಟ್ಟಿದ್ರು. ಇದು ಬಹಳ ಲೇಟ್ ಆಯ್ತು. ಆದ್ರೂ ಚಿಂತೆ ಇಲ್ಲ, ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಭಾಗ್ಯ. ವಿಶೇಷವಾಗಿ ಕಲಾವಿದರು 100ಕ್ಕೂ ಹೆಚ್ಚು ಜನ ಗಾಯನವನ್ನು ನೋಡಿ ಬಹಳ ಸಂತೋಷವನ್ನು ನನ್ನ ಕಿವಿಗೆ ಇಂಪಾಗಿ, ಮತ್ತು ನನ್ನ ಸೋದಿಯರು ನಡೆಸಿದಂತ ನೃತ್ಯ ಎಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತು. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ. ಇನ್ನ ಬೇಕಾದಷ್ಟು ವಿಚಾರ ಹಂಚಿಕೊಳ್ಳುವಂತ ಸಂದರ್ಭ.
ಎಲ್ಲ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಶಶಿ ಅವರು ಹೇಳ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಕ್ಕೆ ಹೊಸ ರೂಪ ಅಂತ. ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ, ಜಿಲ್ಲೆ ಅವ್ರದೇನೆ. ಜಿಲ್ಲೆಗೆ ಹೊಸ ರೂಪ ಕೊಡಬೇಕು ಅಂತಾನೆ ರಾಷ್ಟ್ರ ಮಟ್ಟದಲ್ಲಿ ಈ ಜಿಲ್ಲೆಯನ್ನ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೇವೆ. ಅದನ್ನೇ ನಾನು ಹೇಳಿದ್ದು, ಎಲ್ಲ ಉಳಿಕೊಂಡು ಎಲ್ಲೋ ಕಡೆ ಹೋಗಿ ಉದ್ಯೋಗಕ್ಕೆ ಹೋಗ್ಬೇಕಾದಲ್ಲ. ಇಲ್ಲೇ ಬದುಕಿನಲ್ಲಿ ನಿಮ್ಮ ಆಸ್ತಿ, ನಿಮ್ಮ ಮೌಲ್ಯಗಳನ್ನ ಎಲ್ಲ ಕೂಡ ಬದಲಾವಣೆ ಮಾಡಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ಈಗಾಗಲೇ ಇನ್ನ ಹೆಚ್ಚಿಗೆ ಹಣವನ್ನು ಕೊಡಲಿಕ್ಕೆ ನನಗೆ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾನು, ಸಿದ್ದರಾಮಯ್ಯನವರು ಮತ್ತು ನನ್ನ ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿಗಳು ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ ಅಂತೇಳಿ ಎಲ್ಲ ಸಂಘಟನೆಗಾರರಿಗೆ, ಎಲ್ಲ ನೀವು ನಮ್ಮ ರಾಮನಗರದ ಮಹಾಜನತೆ ಬಿಟ್ಬಿಡಿ, ಅದೆಲ್ಲ ಓದ್ ಕತೆ ಎಲ್ಲ ಬಿಟ್ಬಿಡಿ. ಅವಕಾಶ ಕೊಟ್ಟಾಯ್ತು, ಅವಕಾಶ ಕೊಟ್ಟಾಗ ಯಾರು ಏನು ಮಾಡಕ್ ಹೋಗ್ಲಿಲ್ಲ. ಈಗ ಸಾಕು, 25-30 ವರ್ಷ ಅವಕಾಶ ಕೊಟ್ರಿ, ಇಲ್ಲಿಂದ ಡೆಲ್ಲಿವರೆಗೂ ಕೊಟ್ರಿ. ಬರೀ ಪುಟ್ಟಿ, ಬೇವಿನ ಸೊಪ್ಪು, ನಂದ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಟ್ರಂಕೆ ಆಗೋಯ್ತು, ಖಾಲಿ ಮಾತೆ ಆಗೋಯ್ತು. ನಾವು ನಿಮ್ಮ ಋಣವನ್ನ ತೀರಿಸಿ ಈ ಜಿಲ್ಲೆಗೆ ಒಂದು ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡಿ ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ, ಯಾರು ದಯವಿಟ್ಟು ಯಾರು ಲೀಡರ್ಸ್ ಆಗ್ಲಿ, ಜನ ಆಗ್ಲಿ, ಯಾರು ಹೋಗಬಾರ್ದು, ಇಲ್ಲೇ ಇರಬೇಕು. ದಯವಿಟ್ಟು ಶಾಂತ ರೀತಿಯಿಂದ ತಾವು ಇರಬೇಕು ಅಂತ ಈ ಸಂದರ್ಭ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೂ ಬಹಳ ಸಂತೋಷ ಆಯಿತು. ಎಲ್ಲ ರಾಮನಗರದ ಮಹಾಜನತೆಗೆ 1 ಕೋಟಿ ನಮಸ್ಕಾರ ಹೇಳಿ, ಒಂದು ಪವಿತ್ರವಾದಂತಹ ದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಹಿಂದೆ ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡಿತು. ಅವತ್ತು ಕೂಡ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೆ ಏರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ. ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ, ನಗರಸಭೆ 25-30 ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನ ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು, ನನಗಲ್ಲ, ನಮ್ಮ ಶಾಸಕರಿಗಲ್ಲ, ನಿಮ್ಮ ಬದುಕಿಗೆ, ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ, ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಚ್.ಎಂ. ರೇವಣ್ಣವರಿದ್ದಾರೆ, ಸಿಎಂ ಲಿಂಗಪ್ಪನವರಿದ್ದಾರೆ, ನರೇಂದ್ರ ಸ್ವಾಮಿಯವರಿದ್ದಾರೆ, ಬಾಲಕೃಷ್ಣರವರಿದ್ದಾರೆ, ಇಕ್ಬಾಲ್ ಇದ್ದಾರೆ, ರವಿಯವರಿದ್ದಾರೆ, ನಮ್ಮ ರಾಜು ಇದ್ದಾರೆ, ಅಶ್ವಥ್ ಇದ್ದಾರೆ, ದ್ವಾರಕನಾಥ್ ಅವರಿದ್ದಾರೆ, ವಿಜಯದೇವರಿದ್ದಾರೆ, ಚೇತನ್ನು, ನಟರಾಜು, ನಮ್ಮ ಹಾಸನ್ ರಘು, ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಹೊತ್ತಿನಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು 7 ಹಾಡನ್ನು ಆಡಿ ಬಹಳ ಸಂತೋಷವನ್ನ ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ. ಶಶಿಯವರ್ಕಿನ್ನ ಅವ್ರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು ನಮ್ಮ ರಾಮನಗರದ ಮಕ್ಕಳು, ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು, ಕಲಾವಿದರು,
ಒಳ್ಳೆ ಭರತನಾಟ್ಯದ ತಂಡ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಂಸ್ಕೃತಿಯ ನಾಡು. ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನ ಬರಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡಿಸಿದ್ದಾರೆ. ಅವರಿಗೆ, ಅವರ ಅಧ್ಯಾಪಕರೊಂದವರಿಗೆ, ನೃತ್ಯವನ್ನು ಕಲಿಸಿಕೊಟ್ಟಂತ ಎಲ್ಲ ನನ್ನ ತಂಡ, ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ. ಒಂದು ಪವಿತ್ರವಾದಂತಹ ದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಹಿಂದೆ ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡಿತು. ಅವತ್ತು ಕೂಡ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ, ಬುದ್ಧ ಬಸವನ್ನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೆ ಏರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ. ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ, ನಗರಸಭೆ 25-30 ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನ ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು, ನನಗಲ್ಲ, ನಮ್ಮ ಶಾಸಕರಿಗಲ್ಲ, ನಿಮ್ಮ ಬದುಕಿಗೆ, ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ, ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಚ್.ಎಂ. ರೇವಣ್ಣವರಿದ್ದಾರೆ, ಸಿಎಂ ಲಿಂಗಪ್ಪನವರಿದ್ದಾರೆ, ನರೇಂದ್ರ ಸ್ವಾಮಿಯವರಿದ್ದಾರೆ, ಬಾಲಕೃಷ್ಣರವರಿದ್ದಾರೆ, ಇಕ್ಬಾಲ್ ಇದ್ದಾರೆ, ರವಿಯವರಿದ್ದಾರೆ, ನಮ್ಮ ರಾಜು ಇದ್ದಾರೆ, ಅಶ್ವಥ್ ಇದ್ದಾರೆ, ದ್ವಾರಕನಾಥ್ ಅವರಿದ್ದಾರೆ, ವಿಜಯದೇವರಿದ್ದಾರೆ, ಚೇತನ್ನು, ನಟರಾಜು, ನಮ್ಮ ಹಾಸನ್ ರಘು, ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಹೊತ್ತಿನಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು 7 ಹಾಡನ್ನು ಆಡಿ ಬಹಳ ಸಂತೋಷವನ್ನ ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ. ಶಶಿಯವರ್ಕಿನ್ನ ಅವ್ರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು, ನಮ್ಮ ರಾಮನಗರದ ಮಕ್ಕಳು, ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು, ಕಲಾವಿದರು, ಒಳ್ಳೆ ಭರತನಾಟ್ಯದ ತಂಡ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಂಸ್ಕೃತಿಯ ನಾಡು. ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನ ಬರಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡಿಸಿದ್ದಾರೆ. ಅವರಿಗೆ, ಅವರ ಅಧ್ಯಾಪಕರೊಂದವರಿಗೆ, ನೃತ್ಯವನ್ನು ಕಲಿಸಿಕೊಟ್ಟಂತ ಎಲ್ಲ ನನ್ನ ತಂಡ, ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ. ನಾನು ಅವ್ರಿಗೆ ಹೇಳಿದ್ದೇನೆ, ಮುಂದೆ ಎಲೆಕ್ಷನ್ ನಡೆಯೋ ಅಷ್ಟೊತ್ತಿಗೆ 100 ಎಕರೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಬಡವರಿಗೆ ಇಲ್ಲಿ ಮೊದಲು ಸೈಟ್ ಕೊಡುವಂತ ಕೆಲಸ ಮೊದಲು ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಬಂದು ಮತ್ತೊಂದು ನಾನೊಂದು ಮೀಟಿಂಗ್ ಮಾಡಿ, ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಈಗಾಗಲೇ 1000 ಮನೆಗಳನ್ನ ಹಂಚುವಂತ ಕೆಲಸ ಮಾಡಿದ್ದೇವೆ. ಇಲ್ಲೂ ಕೂಡ ಈಗಾಗಲೇ ಅವರು, ಜಮೀರ್ ಅವರು ಇಬ್ಬರು ಮಾತಾಡಿಕೊಂಡು, ಜಮೀರ್ ಅಹಮದ್ ಖಾನ್ ಅವರು ಸುಮಾರು 40 ಕೋಟಿ ರೂಪಾಯಿ ಬರೀ ಸೈಟ್ ಅನ್ನ ತಯಾರು ಮಾಡಲಿಕ್ಕೆ ಹಣವನ್ನ ಮೀಸಲ ಕೂಡ ಇಟ್ಟಿದ್ದಾರೆ. ಅವರು ಇವತ್ತು ಬರಬೇಕಾಗಿತ್ತು, ಅವರು ಕೂಡ ಬರಲಿಲ್ಲ.
ಸೊ ಆದ್ರೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸವನ್ನ ನಾವೀಗಾಗಲೇ ಆಲೋಚನೆಯನ್ನ ನಾವು ಮಾಡ್ಕೊಂಡಿದ್ದೇವೆ. ನಾನು ಬೆಂಗಳೂರು ಈ ರಾಮನಗರ ಜಿಲ್ಲೆ, ರಾಮನಗರ ಏನು ಬದಲಾವಣೆ ಆಗುವುದಿಲ್ಲ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರ್ತದೆ. ಆದ್ರೆ ಇದಕ್ಕೆ ಹೆಸರು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಾವೆಲ್ಲ ಕೆಲಸ ಮಾಡಿದಂತವರು. ಸೊ ಇಡೀ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟ ಇವತ್ತು ಬೆಂಗಳೂರು ನಗರವನ್ನ, ಬೆಂಗಳೂರು ಜಿಲ್ಲೆಯನ್ನ ನೋಡ್ತಾ ಇದೆ. ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ, ನಿಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನ ಈಗಾಗಲೇ ತಯಾರು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟೀಕೆ ಬೇಕಾದಷ್ಟು ಮಾಡ್ತಾರೆ, ಮಾಡ್ಕೊಳ್ಳಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳ. ಟೀಕೆಗಳೆಲ್ಲ ಸಾಯ್ತವೆ, ನಾವು ಮಾಡುವಂತ ಕೆಲಸ ಮಾತ್ರ ಉಳಿತದೆ. ಅದರಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರೋನು. ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಅದು ಬಿಟ್ಟರೆ ಇನ್ನೇನು ಕೇಳಲಿಕ್ಕೆ ನನಗಿಷ್ಟ ಇಲ್ಲ. ಹೆಂಗೇಂದ್ರೆ ನಮ್ಮ ಶಶಿಯವರು ನಿಮ್ಗೆಲ್ಲರೂ ಕೂಡ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಬದುಕಿ ನಂಬಿಕೆ ಇದೆ ಅಂತೇಳಿ. ಇವತ್ತು ದೇವರು ಭಗವಂತ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತೇವೆ. ಆ ಕೆಲಸದ ಮೇಲೆ ವಿಶ್ವಾಸವನ್ನ ಇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಏನೇ ದೊಡ್ಡ ಸಮಸ್ಯೆ ಇರಲಿ, ನಿಮ್ಮ ಶಾಸಕರಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಇಡೀ ನಮ್ಮ MLC ರವಿ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಯೋಗೇಶ್ನ ಗೆಲ್ಲಿಸಿದ್ದೇವೆ. 4 ಜನ ಶಾಸಕರು. ಇಲ್ಲಿಂದ ಬಿಟ್ಟು ಹೋದವ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನನಗೆ ವಿಶ್ವಾಸ ಇದೆ, ಮಾತು ಕೊಟ್ಟಿದ್ದೆ ನಾನು, 5 ಗ್ಯಾರಂಟಿಗಳನ್ನು ನಾನು ಕೊಡ್ತೇವೆ ಅಂತೇಳಿ. ಇದೇ ರಾಮನಗರದ ಬಂದು ಪ್ರತಿಯೊಂದು ಮನೆಗೂ ಹೋಗಿ, ಒಂದು ಹಳ್ಳಿಗೆ ಹೋಗಿ ಅಲ್ಲೇ ನಾನು ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಎಲ್ಲ ತಾಯಂದಿರುಗಳಿಗೆ ಹೇಳಿದೆ 5 ಗ್ಯಾರಂಟಿ. ಇವತ್ತು ರೇವಣ್ಣವರು ಇಲ್ಲಿ ಕೂತಿದ್ದಾರೆ, ಅವ್ರಿಗೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. 52,000 ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಎಲ್ಲ ತಾಯಂದಿರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ. ಎಲ್ಲ ತಾಯಂದಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಯಾರು ಕೊಟ್ಟಿದ್ರಾ? ಇಲ್ಲ ಅಂದ್ರೆ ಯಾರು ದಳದವ್ರು ಯಾರು ಇದ್ದ ಕಾರ್ಯಕ್ರಮ ಕೊಟ್ಟಿದ್ರಾ? ಒಂದು ಸಣ್ಣ ಕಾರ್ಯಕ್ರಮ, ಹಿಂಗೆ ಒಂದು ಕುಟುಂಬಕ್ಕೆ ಏನಾದ್ರು ಅನುಕೂಲ ಆಗುವಂತದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ, ಬಡವರಿಗೆ ಸೈಟ್ ಕೊಡೋದಿರ್ಬೋದು, ಒಂದು ಮನೆ ಕೊಡೋದಿರ್ಬೋದು, ಉಳೋನ್ಗೆ ಭೂಮಿ ಕೊಡೋದಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಕೊಟ್ಟಂತ ಕಾರ್ಯಕ್ರಮ. ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವತ್ತು ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಬದ್ಧತೆಯನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅದು ನನ್ನ ಸರ್ಕಾರ ಅಲ್ಲ, ಇದು ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತು ಬಡತನ ಯಾವತ್ತೂ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಿರಿತನೂ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವೆಲ್ಲ ಮಾನವೀಯತೆ ಗುಣಗಳನ್ನ ಹೊಟ್ಕೊಂಡು, ಎಲ್ಲರನ್ನೂ ಕೂಡ ಒಟ್ಕೊಂಡು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಲ್ಲರೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇತಿಹಾಸ ಪುಟಕ್ಕೆ ಸೇರ್ಬೇಕಾಗ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಈ ಜಿಲ್ಲೆಯ ಜನತೆ ಇವತ್ತು ಸಿಲ್ಕು ಮಿಲ್ಕು, ಇವತ್ತು ಚನ್ನಪಟ್ಟಣದ ಮಧ್ಯದಲ್ಲಿ, ರಾಮನಗರ ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ಕ್ ಇದನ್ನು ಮಿಲ್ಕ್ದು ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಇನ್ನೊಂದು ಸಿಲ್ಕ್ದು ಒಂದು ದೊಡ್ಡ, ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ಭಾರತದಲ್ಲೇ ನಮ್ಮ ರಾಮನಗರ ಸಿಲ್ಕ್ ಅಂದ್ರೆ ಬಹಳ ಪ್ರಮುಖವಾದ್ದು. ಇಲ್ಲಿ ರೈತರು ಇವತ್ತು ಇಷ್ಟು ಬೆಳ್ಕೊಂಡು ಬರ್ತಾ ಇದ್ದಾರೆ. ಹೈನುಗಾರಿಕೆ, ಸಿಲ್ಕು ಮತ್ತು ತರಕಾರಿಗೆ ಇವತ್ತು ದೊಡ್ಡಿದೆ. ಇವತ್ತು ಹಂಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾರು ಕೂಡ ಇದನ್ನ ಎಷ್ಟೇ ರಾಜಕೀಯ ಕುತಂತ್ರವನ್ನ ಮಾಡಿದ್ರು ಕೂಡ ಈ ಹೆಸರನ್ನ, ನಿಮ್ಗಿರುವಂತ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇರೆ ಈ ಸಂದರ್ಭದಲ್ಲಿ ಜೈಕಾರ ಹಾಕೋದು ಇಲ್ಲಿ ಮುಖ್ಯ ಅಲ್ಲ. ನಮ್ಮ ರಕ್ಷಣೆ ಮಾಡಿಕೊಂಡು ಇವತ್ತು ನಾವು ಏನು ಯೋಜನೆಯನ್ನ ಹಾಕೊಂಡಿದ್ದೇವೆ ಅದನ್ನ ಉಳಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ನಮ್ಮ ಕಾರ್ಪೊರೇಷನ್ನವರು, ನಮ್ಮ ಇದು CMC ಅವರು, ನಮ್ಮ ಶೇಷಾದ್ರಿ ಮತ್ತು ಅವರೆಲ್ಲ ಕೌನ್ಸಿಲರ್ ಎಲ್ಲ ಒಟ್ಟಾಗಿ ಸೇರಿ ನಮ್ಮ MLA ಅವರ ಸಹಕಾರದಿಂದ ಇವತ್ತು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವಿತ್ರವಾದಂತಹ ಕೆಲಸಕ್ಕೆ ತಾವೆಲ್ಲ ಹೆಜ್ಜೆ ಇಟ್ಟಿದ್ದೀರಿ, ಒಳ್ಳೇದಾಗ್ಲಿ. ನಾನು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನಮ್ಮ ಯುವಕರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದವನು
ವಾಪಸ್ ಹೋಗ್ಬೋದು. ಇನ್ನ ಮೂರ್ನಾಲ್ಕು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಾಗಲಿಲ್ಲ 4 ಗಂಟೆಗೆ ಅಂತ ಹೇಳ್ಬಿಟ್ಟಿದ್ರು. ಇದು ಬಹಳ ಲೇಟ್ ಆಯ್ತು. ಆದ್ರೂ ಚಿಂತೆ ಇಲ್ಲ, ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಭಾಗ್ಯ. ವಿಶೇಷವಾಗಿ ಕಲಾವಿದರು 100ಕ್ಕೂ ಹೆಚ್ಚು ಜನ ಗಾಯನವನ್ನು ನೋಡಿ ಬಹಳ ಸಂತೋಷವನ್ನು ನನ್ನ ಕಿವಿಗೆ ಇಂಪಾಗಿ ಮತ್ತು ನನ್ನ ಸೋದಿಯರು ನಡೆಸಿದಂತ ನೃತ್ಯ ಎಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತು. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ. ಇನ್ನ ಬೇಕಾದಷ್ಟು ವಿಚಾರ ಹಂಚಿಕೊಳ್ಳುವಂತ ಸಂದರ್ಭ. ಎಲ್ಲ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಶಶಿಯವರು ಹೇಳ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಕ್ಕೆ ಹೊಸ ರೂಪ ಅಂತ. ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ, ಜಿಲ್ಲೆ ಅವ್ರದೇನೆ. ಜಿಲ್ಲೆಗೆ ಹೊಸ ರೂಪ ಕೊಡಬೇಕು ಅಂತಾನೆ ರಾಷ್ಟ್ರ ಮಟ್ಟದಲ್ಲಿ ಈ ಜಿಲ್ಲೆಯನ್ನ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೇವೆ. ಅದನ್ನೇ ನಾನು ಹೇಳಿದ್ದು, ಎಲ್ಲ ಉಳಿಕೊಂಡು ಎಲ್ಲೋ ಕಡೆ ಹೋಗಿ ಉದ್ಯೋಗಕ್ಕೆ ಹೋಗ್ಬೇಕಾದಲ್ಲ. ಇಲ್ಲೇ ಬದುಕಿನಲ್ಲಿ ನಿಮ್ಮ ಆಸ್ತಿ, ನಿಮ್ಮ ಮೌಲ್ಯಗಳನ್ನ ಎಲ್ಲ ಕೂಡ ಬದಲಾವಣೆ ಮಾಡಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಈಗಾಗಲೇ ಇನ್ನ ಹೆಚ್ಚಿಗೆ ಹಣವನ್ನು ಕೊಡಲಿಕ್ಕೆ ನನಗೆ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾನು, ಸಿದ್ದರಾಮಯ್ಯನವರು ಮತ್ತು ನನ್ನ ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿಗಳು ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ ಅಂತೇಳಿ ಎಲ್ಲ ಸಂಘಟನೆಗಾರರಿಗೆ, ಎಲ್ಲ ನೀವು ನಮ್ಮ ರಾಮನಗರದ ಮಹಾಜನತೆ ಬಿಟ್ಬಿಡಿ, ಅದೆಲ್ಲ ಓದ್ ಕತೆ ಎಲ್ಲ ಬಿಟ್ಬಿಡಿ. ಅವಕಾಶ ಕೊಟ್ಟಾಯ್ತು. ಅವಕಾಶ ಕೊಟ್ಟಾಗ ಯಾರು ಏನು ಮಾಡಕ್ ಹೋಗ್ಲಿಲ್ಲ. ಈಗ ಸಾಕು, 25-30 ವರ್ಷ ಅವಕಾಶ ಕೊಟ್ರಿ. ಇಲ್ಲಿಂದ ಡೆಲ್ಲಿವರೆಗೂ ಕೊಟ್ರಿ. ಬರೀ ಪುಟ್ಟಿ, ಬೇವಿನ ಸೊಪ್ಪು, ನಂದ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಟ್ರಂಕೆ ಆಗೋಯ್ತು, ಖಾಲಿ ಮಾತೆ ಆಗೋಯ್ತು. ನಾವು ನಿಮ್ಮ ಋಣವನ್ನ ತೀರಿಸಿ ಈ ಜಿಲ್ಲೆಗೆ ಒಂದು ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡಿ ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ, ಯಾರು ದಯವಿಟ್ಟು ಯಾರು ಲೀಡರ್ಸ್ ಆಗ್ಲಿ, ಜನ ಆಗ್ಲಿ, ಯಾರು ಹೋಗಬಾರ್ದು, ಇಲ್ಲೇ ಇರಬೇಕು. ದಯವಿಟ್ಟು ಶಾಂತ ರೀತಿಯಿಂದ ತಾವು ಇರಬೇಕು ಅಂತ ಈ ಸಂದರ್ಭ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೂ ಬಹಳ ಸಂತೋಷ ಆಯಿತು. ಎಲ್ಲ ರಾಮನಗರದ ಮಹಾಜನತೆಗೆ 1 ಕೋಟಿ ನಮಸ್ಕಾರ ಹೇಳಿ